ಸ್ನೇಹಿತರೆ ನಮಸ್ಕಾರ. ನಾನು ನಾರಾಯಣ್ ಎಂ IPS DCP ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು. ನನ್ನ ಕಡೆಯಿಂದ ಒಂದು ವಿನಂತಿ ಇದೆ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಕೆಲವು ಸೈಬರ್ ಫ್ರಾಡ್ಸ್ಟರ್ಸ್ ನನ್ನ ಹೆಸರಲ್ಲಿ ಒಂದು ಫೇಸ್ಬುಕ್ ಖಾತೆಯನ್ನು ರಚನೆ ಮಾಡಿ ನಾರಾಯಣ್ ಎಂ IPS ಅಂತ ಹೇಳಿ ಬೇರೆ ಬೇರೆ ಹೆಸರಲ್ಲಿ ಅದರಲ್ಲಿ ನಮ್ಮ ವೆಬ್ಬಲ್ಲಿ ಸಿಗುವಂಥ ಫೋಟೋಸ್ ಎಲ್ಲ ಮಾಡಿ ಕಾಂಟ್ಯಾಕ್ಟ್ಸ್ ಫೇಸ್ಬುಕ್ಕಲ್ಲಿರುವಂಥ ಕಾಂಟ್ಯಾಕ್ಟ್ ನಂಬರ್ಸ್ಗೆಲ್ಲ ಕಾಲ್ ಮಾಡಿ ಸಂಪರ್ಕಿಸ್ತಾ ಇದ್ದಾರೆ. ಅದರಲ್ಲಿ ಇವರೇನು ಹೇಳಿದಾರೆ ಅಂದ್ರೆ, ನಾನು ನನ್ನ ಸ್ನೇಹಿತ ಒಬ್ಬರು ಸಂತೋಷ್ ಕುಮಾರ್ ಅಂತ ಅಥವಾ ಬೇರೆ ಬೇರೆ ಹೆಸರುಗಳಿಂದ CRPF ಅಲ್ಲಿ ಅಥವಾ ಮಿಲಿಟರಿದಲ್ಲಿ ಅಥವಾ ಅವರು ಪೊಲೀಸ್ ಫೋರ್ಸ್ ಅಲ್ಲಿ ಇದ್ದು ರಿಟೈರ್ಡ್ ಆಗ್ತಾ ಇದ್ದಾರೆ. ಅವರು ವರ್ಗಾವಣೆ ಆಗ್ತಾ ಇದ್ದಾರೆ. ಬಟ್ ಅವ್ರ ಹತ್ರ ತುಂಬಾ ಒಳ್ಳೆ ವಾಷಿಂಗ್ ಮಿಷಿನ್, ಕಾರು, ಫ್ರಿಡ್ಜು, ಸೋಫಾ ಅಥವಾ ಒಳ್ಳೆ ಗೃಹೋಪಯೋಗ ವಸ್ತುಗಳಿದೆ. ಹಾಗಾಗಿ ತುಂಬಾ ಕಡಿಮೆ ಬೆಲೆಗೆ ಮಾರಾಟ ಆಗ್ತಾ ಇದೆ. ಅವಾಗ ನೀವು ತಗೊಳ್ಳಿ, ನಿಮ್ಮ ಮೊಬೈಲ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಒಂದ್ಸತಿ ನೀವು ಮೊಬೈಲ್ ನಂಬರ್ ಕೊಟ್ಟಾದ್ಮೇಲೆ ಅವರು ನಿಮ್ಗೆ ಯಾವ ವಸ್ತುಗಳು ಬೇಕು ಹೇಳಿ ಅಂತ ಹೇಳಿ ನೀವು ಚೂಸ್ ಮಾಡಿದ್ಮೇಲೆ ಅವರು GPay ಮುಖಾಂತರ ದುಡ್ಡು ತಗೊಂಡು ಆಮೇಲೆ ಗಾಯಬಾಗ್ತಾ ಇದ್ದಾರೆ. ಇದರಿಂದ ನಾನು ಇದು ನಮ್ಮ ಗಮನಕ್ಕೆ ಬಂದ ತಕ್ಷಣ ಇದು ಉತ್ತರ ಕನ್ನಡ, ಬಿಜಾಪುರ ಅಥವಾ ಕೋಲಾರದಲ್ಲಿ, ಬೆಂಗಳೂರಲ್ಲಿ ಎಲ್ಲೆಲ್ಲಾಗಿದೆ. ಇವತ್ತು ಅದು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲೂ ಸಹ ಎಂಟೈರ್ ಸ್ಟೋರಿನ ಹಾಕಿದ್ದಾರೆ. ಹಾಗಾಗಿ ನಾನು ನನ್ನ ಫೇಸ್ಬುಕ್ ಅಕೌಂಟಲ್ಲಿ ಮತ್ತೆ ಯಾವುದು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ನಮ್ಮ ಅಫಿಷಿಯಲ್ ಸ್ಟೇಟಸ್ ಅಲ್ಲೂ ಹಾಕಿದ್ದೀನಿ, ಈ ತರ ಫ್ರಾಡ್ ಆಗಿದೆ, ಹಾಗಾಗಿ ಯಾರು ಕಿವಿ ಕೊಡಬೇಡಿ ಅಂತ. ಆದ್ರೂ ಸಹ ಜನ ನನ್ನ ವಿತೌಟ್ ಕಾಂಟ್ಯಾಕ್ಟಿಂಗ್ ಮೀ ಇವರು ಮೋಸ ಹೋಗ್ಬಿಟ್ಟು ದುಡ್ಡು ಹಾಕಿ ಕಳ್ಕೊಂತಾ ಇದ್ದಾರೆ. ಈಗಾಗಲೇ ಇದು ಸಂಬಂಧಪಟ್ಟಂಗೆ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಸೈಬರ್ ಕ್ರೈಮ್ ಕೇಸ್ ರಿಜಿಸ್ಟರ್ ಆಗಿದೆ, ಬಾಣಸವಾಡಿಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ, ಕಾರವಾರದಲ್ಲಾಗಿದೆ, ಒಂದು ಮಲ್ಟಿಪಲ್ 10 ಕಡೆ ಕೇಸ್ ರಿಜಿಸ್ಟರ್ ಆಗಿದೆ. ಈಗಾಗಲೇ ಯಾರು ಇವರಿದ್ದಾರೆ ಇವನು ಪತ್ತೆ ಹಚ್ಚಲು ಒಂದು ವಿಶೇಷವಾದಂತಹ ತಂಡವನ್ನು ಸಹ ರಚನೆ ಮಾಡಿದ್ವಿ. ನಾವು ಸೈಬರ್ ಫ್ರಾಡ್ಸ್ಟರ್ಸ್ ತುಂಬಾ ಅವ್ರಿಗೆ ಐಡೆಂಟಿಟಿ ಇರಲ್ಲ, ಮತ್ತೆ ಯಾವುದೇ ಇದು ಇರಲ್ಲ, ಹಾಗಾಗಿ ಅವ್ರನ್ನ ಪತ್ತೆ ಹಚ್ಚೋದು ಡಿಲೇ ಆಗಿದೆ. ಈ ಗ್ಯಾಪ್ ಅಲ್ಲಿ ಸಹ ಪದೇ ಪದೇ ಇವತ್ತು ನಮ್ದು ಬರ್ತ್ಡೇ ಅಂತ ಹೇಳಿ ಬರ್ತ್ಡೇ ಗಿಫ್ಟ್ ಕಳ್ಸೋಣ ಅಂತೇಳಿ ಆತರ ಒಂದು ಮೆಸೇಜ್ ಎಲ್ಲ ಬಂದಿದೆ. ಹೀಗಾಗಿ ಯಾವುದೇ ನನ್ನ ಸ್ನೇಹಿತರಾಗಲಿ ಫ್ರೆಂಡ್ಸ್ ಆಗಲಿ ತುಂಬಾ ಎಚ್ಚರದಿಂದಿರಬೇಕು. ನಾನು ಯಾರಿಗೂ ಕಾಲ್ ಮಾಡಲ್ಲ, ಇಂಥದನ್ನ ಯಾವತ್ತೂ ರೆಫರ್ ಮಾಡಲ್ಲ, ಯಾವ ಪೊಲೀಸ್ ಆಫೀಸರ್ ಈ ತರ ಹೇಳಲ್ಲ. ಆ ತರ ಏನಿದ್ರೆ 1 to 1 ಇಮಿಡಿಯೇಟ್ಲಿ ನಾನು ಕಾಲ್ ಬರಬೇಕು. ಈ ತರ ಯಾರಾದ್ರೂ ಮೆಸೇಜ್ ಮಾಡಿದ ತಕ್ಷಣನೇ ಇಮಿಡಿಯೇಟ್ಲಿ ನಂಬರ್ನ ಬ್ಲಾಕ್ ಮಾಡಿ 1930 ಸೈಬರ್ ಸೆಲ್ಗೆ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ನೀವು ಅದನ್ನ ಇನ್ಫಾರ್ಮ್ ಮಾಡಬೇಕು. ಮತ್ತೆ ಈಗಾಗಲೇ ಈ ತರ ಏನಾದ್ರು ನಿಮ್ಗೆ ಮೋಸ ಆಗಿದ್ರೆ ನೀವು ಇಮಿಡಿಯೇಟ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ 1930 ಕಂಪ್ಲೇಂಟ್ನ ಸೈಬರ್ ಕಂಪ್ಲೇಂಟ್ನ ರೈಸ್ ಮಾಡಬೇಕಂತ ಹೇಳಿ ನಿಮ್ಗೆಲ್ಲರಿಗೂ ಸಹ ನಾನು ವಿಜ್ಞಪ್ತಿ ಮಾಡ್ತೇನೆ. ಬಿ ಅವೇರ್ ಆಫ್ ಸೈಬರ್ ಫ್ರಾಡ್ಸ್ಟರ್ಸ್. Please keep away from all the cyber fraudsters. Some people have deliberately created one fake Facebook ID in the name of Narayan M IPS, and they are appealing people that one of their colleagues got transferred from the CRPF or army and police, and there is some household items are there. They want to sell it very cheaply, and when you exchange the numbers, they are asking to choose the items and put the money. Once you put the money, their entire accounts are getting switched off, and it is clear-cut cyber crime that fraudsters are doing. Already one case was registered in Hebugodi and another case in multiple places in the Bangalore city and also Bijapur, Kolar and other places. So please keep away from all these fraudsters messages. I never tell to take these items to anybody, to my friends. It is completely a fraudster scam. Please keep away from the scam. If you already become a victim of this case, please kindly go to the nearest police station, lodge that case, and also you immediately block the number and in 1930 cybercrime helpline. So please keep away. It is a scam. Nothing is sort of like that. Please be aware of the cyber fraudsters. Thank you.